ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಏನಿತ್ತು ನೇತ್ರಾವತಿ ತೀರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ಆರಂಭ ಆಗ್ತಾ ಇದೆ ಶೀಘ್ರದಲ್ಲಿ. 15 ವರ್ಷದ ಹಿಂದಿನ ಪ್ರಕರಣದಲ್ಲಿ ಈಗ ಸಾಕ್ಷ್ಯಕ್ಕಾಗಿ ತಲಾಶ್, ಆದರೆ ಅಷ್ಟು ಸುಲಭ ಇಲ್ಲ ಈ ವಿಚಾರ. ದುರ್ಗಮ ಹಾದಿಯಲ್ಲಿ ಎಸ್ಐಟಿ ತನಿಖೆಗೆ ಸುಳಿವು ಸಿಗುತ್ತಾ ಅನ್ನೋದು ಪ್ರಶ್ನೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಬೆಟ್ಟದಂತಹ ಸವಾಲುಗಳಿದ್ದಾವೆ. ಯಾಕಂದ್ರೆ ಇವರು ರಹಸ್ಯವನ್ನ ಭೇದಿಸೋದಕ್ಕೆ ಹೊರಟಿರುವುದು ಒಂದು ವಾರದ ಹಿಂದೆ ನಡೆದಂತಹ ಪ್ರಕರಣ ಅಲ್ಲ, ಸರಿಸುಮಾರು 15-20 ವರ್ಷಗಳ ಹಿಂದೆ. ಲಿಮಿಟೆಡ್ ಸೈಂಟಿಫಿಕ್ ಎವಿಡೆನ್ಸ್ ಮಾತ್ರ ಸಿಗುತ್ತೆ. ಲಿಮಿಟೆಡ್, ಐ ರಿಪೀಟ್, ಲಿಮಿಟೆಡ್. ಏನೇನು ಸವಾಲಿದೆ ಹಾಗಾದ್ರೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಅನಾಮಿಕನ ಹೇಳಿಕೆ ದಾಖಲು ಮಾಡಿ ಪ್ರಕರಣವನ್ನ ಮತ್ತಷ್ಟು ಬಿಗಿಗೊಳಿಸ್ತಾರ ಅನ್ನೋದನ್ನು ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನೇನು ಸ್ಟೇಟ್ಮೆಂಟನ್ನು ಆತ ಕೊಟ್ಟಿದ್ದಾನೆ, ಈಗ ಆಲ್ರೆಡಿ ಆತ ಜಡ್ಜ್ ಮುಂದೆ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ದಾನೆ. ಆ ಸ್ಟೇಟ್ಮೆಂಟನ್ನು ಬೇಸಸ್ ಮೇಲೆ ಈ ತನಿಖೆ ಆಗುತ್ತೆ. 15 ವರ್ಷದ ಹಿಂದೆ ಹೂತಿಟ್ಟ ಜಾಗಗಳಿಂದ ಶವಗಳನ್ನು ಹೊರ ತೆಗೆಯೋ ಕೆಲಸ ಮಾಡಬೇಕು ಅನ್ನೋದು ಅವ್ರ ಮೇನ್ ಫೋಕಸ್ ಪಾಯಿಂಟ್ ಆಗಿರುತ್ತೆ. ಇದಕ್ಕೇನು ಬೇಕಾಗುತ್ತೆ ಅಂದರೆ, ಮೊದಲು ಅನಾಮಿಕ ವ್ಯಕ್ತಿಯನ್ನು ಕೇಳ್ಕೊಳ್ಬೇಕು, ಎಲ್ಲೆಲ್ಲಿ ನಿನಗೆ ಐಡೆಂಟಿಫೈ ಮಾಡು, ಎಷ್ಟು ಹೆಣನ ಆ ಥರ ಹೂತಿದ್ಯಾ ಅಂತ. ಒಂದೊಂದು ಜಾಗದಿಂದ ಕೂಡ ಲಿಮಿಟೆಡ್ ಟೈಮ್ ಪೀರಿಯಡ್ನಲ್ಲಿ ಆ ಶವವನ್ನು ಎಕ್ಸಿಮ್ಯೂಷನ್ ಪ್ರೋಸೆಸ್ ಮೂಲಕ ಆಚೆ ತೆಗಿಬೇಕು. ಆಮೇಲೆ ಅದನ್ನೆಲ್ಲ ಅಗೇನ್ DNA ಸ್ಯಾಂಪಲ್ಸು DNA ಟೆಸ್ಟಿಂಗ್ ಕಳಿಸ್ಬೇಕು. ಶವಗಳನ್ನು ಹೊರ ತೆಗೆಯೋದೇ ಅತಿ ದೊಡ್ಡ ಸವಾಲು. ಯಾಕಂದರೆ ಇದು 10-15 ವರ್ಷದ ಹಿಂದೆ ಅವನ ನೆನಪಿನ ಶಕ್ತಿ ಎಷ್ಟರ ಮಟ್ಟಿಗೆ ಇರುತ್ತೋ ಏನೋ ಗೊತ್ತಿಲ್ಲ. ಆತ ತಂದಿದ್ದ ಬುರುಡೆ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಿಲ್ಲ, ನೋಡಬೇಕು. ಶವ ಹೂತಿಟ್ಟ ಸ್ಥಳವನ್ನು ಪತ್ತೆ ಮಾಡೋದು ಮತ್ತೊಂದು ಸವಾಲು. ಯಾಕಂದರೆ 10-6 ವರ್ಷಗಳಾಗಿರೋದ್ರಿಂದ ನಾವು ಡೇವನ್ನೇ ಹೇಳ್ತಾ ಇದ್ವಿ ನಿಮಗೆ, ಅಲ್ಲಿ ಗಿಡ ಗಂಟೆಗಳು ಬೆಳೆದಿರ್ಬೋದು ಅಥವಾ ಯಾವುದಾದ್ರೂ ಬಿಲ್ಡಿಂಗ್ಗೆ ತಲೆ ಎತ್ತಿರ್ಬೋದು. ಹೆಂಗೆ ಆಮೇಲೆ +2 ಫೀಟ್ -2 ಫೀಟ್ ಆಚೆ ಈಚೆ ಹೋದರೂ ಕೂಡ ನಿಮಗೆ ಸಿಗಲ್ಲ, ಶವ ಸಿಗಲ್ಲ, ಅಥವಾ ಅಸ್ಥಿಪಂಜರಗಳು ಸಿಗಲ್ಲ, ಕಷ್ಟ ಆಗ್ಬಿಡುತ್ತೆ. ಅಸ್ಥಿಪಂಜರ ಹೊರ ತೆಗೆದ್ರೆ ಎದುರಾಗೋದು ಸೈಂಟಿಫಿಕ್ ಎವಿಡೆನ್ಸ್ನ ಸವಾಲು. ಲಿಮಿಟೆಡ್ ಇದೆ ಇದರಲ್ಲಿ. ಅಸ್ಥಿಪಂಜರಗಳಿಗೆ DNA ಮ್ಯಾಚ್ ಮಾಡಬೇಕು. DNA ಮ್ಯಾಚ್ ಮಾಡಬೇಕಂದ್ರೆ ಇನ್ನೊಂದು ಸ್ಯಾಂಪಲ್ ಬೇಕಲ್ವಾ? ಸ್ಯಾಂಪಲ್ ಬೇಕಂದ್ರೆ ಏನು ಮಾಡಬೇಕು ಇವರು? ಸುತ್ತಮುತ್ತ ಇರುವಂತಹ ಪೊಲೀಸ್ ಸ್ಟೇಷನಲ್ಲಿ 15 ವರ್ಷಗಳ ಹಿಂದೆ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕ್ರೈಮ್ ರೆಕಾರ್ಡನ್ನು ತರಿಸ್ಕೊಳ್ಬೇಕು. ಆ ಕ್ರೈಮ್ ರೆಕಾರ್ಡನ್ನು ತರಿಸ್ಕೊಂಡು ಆ ಕುಟುಂಬದವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ನಿಮ್ಮವ್ರು ಮಿಸ್ಸಿಂಗ್ ಆಗಿದ್ದು ಹೌದಾ, ನಿಮ್ದೊಂದು ಸ್ಯಾಂಪಲ್ ಕೊಡಿ ಅಂತ ಅವ್ರನ್ನ ಕಲೆಕ್ಟ್ ಮಾಡಿ, ಇಲ್ಲಿ ಒಂದು ವೇಳೆ ಫಾರ್ ಆರ್ಗ್ಯುಮೆಂಟ್ ಸೇಕ್ ಅಸ್ಥಿ ಪಂಜರ ಸಿಕ್ಕಿದ್ರೆ ಅದನ್ನು ತಗೊಂಡು ಬೋನ್ ಫೀಚರಿಂಗ್ ಮ್ಯಾಚ್ ಮಾಡಬೇಕು. ಇದು ಸವಾಲು. ಅವ್ರ ಕಾಂಟ್ಯಾಕ್ಟಿಗೆ ಸಿಗ್ತಾರ ಅನ್ನೋದು ಪ್ರಶ್ನೆ. DNA ಮ್ಯಾಚಿಂಗ್ಗೆ ವಾರಸುದಾರರ ಪತ್ತೆ ಕಷ್ಟ ಸಾಧ್ಯ, ಯಾಕಂದರೆ ತುಂಬ ಕಡಿಮೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ದಾಖಲಾಗಿದೆ. ಆಮೇಲೆ ಸಂಬಂಧಪಟ್ಟ ವಾರಸುದಾರರನ್ನ ಪತ್ತೆ ಹಚ್ಚೋದು ಅಷ್ಟೇ ಅಲ್ಲ, ಉಸಿರುಗಟ್ಟಿ ಕೊಲೆ ಮಾಡಿರೋದು ಅಸ್ಥಿಪಂಜರದಲ್ಲಿ ಪತ್ತೆ ಹಚ್ಚೋದು ಕಷ್ಟ. ನಾವು ಮೊನ್ನೆ ನಿಮಗೆ ನೆನಪಿರ್ಬೋದು, ಡಾಕ್ಟರ್ ದಿನೇಶ್ ಅವ್ರನ್ನ ಮಾತಾಡಿಸ್ತಾ ಇದ್ವಿ, FSL ತಜ್ಞರು. ಅವ್ರನ್ನ ನಾನು ಕೇಳಿದೆ, ಒಂದು ವೇಳೆ ಕುತ್ತಿಗೆ ಹಿಸ್ಕಿದ್ರೆ, ಅತ್ಯಾಚಾರಕ್ಕೆ ಒಳಗಾಗಿದ್ರೆ ಅದು ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಒಂದು ವೇಳೆ ಅಸ್ಥಿಪಂಜರ ಸಿಕ್ಕಿದ್ರೆ ಅಂತ. ಅವ್ರು ಕ್ಲಿಯರ್ಲಿ ಹೇಳಿದ್ರು ಸಾಧ್ಯನೇ ಇಲ್ಲ ಅಂತ. ಹೀಗಾಗಿ ಹೆಂಗೆ ಪ್ರೂವ್ ಮಾಡ್ತಾರೆ, ಏನನ್ನು ಪ್ರೂವ್ ಮಾಡ್ತಾರೆ? ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಈ ಪ್ರಕರಣ? ಕುತೂಹಲ ಇದೆ. ಅತ್ಯಾಚಾರ ಮಾಡಿದ್ದಾರೆ ಅಂತ ಅಸ್ಥಿಪಂಜರದಲ್ಲಿ ಪತ್ತೆ ಹಚ್ಚೋದು ಕಷ್ಟ, ಯಾಕಂದರೆ ಆರ್ಗನ್ಸೇ ಇರಲ್ವಲ್ಲ. ಅತ್ಯಾಚಾರ ಒಳಗಾಗಿದ್ದಾರೆ ಅಂತ ಒಂದು ಶವ ಸಿಗಬೇಕು, ಶವದ ಮೇಲಿರೋ ಗುರುತು ಪತ್ತೆ ಆಗಬೇಕು, ಅದು ಯಾವುದೂ ಇರಲ್ವಲ್ಲ. 15 ವರ್ಷದ ಹಿಂದೆ ಡಿಕಂಪೋಸ್ ಆಗಿರುತ್ತೆ ಬಾಡಿ. ನಂತರ ಆರೋಪ ನಿಗದಿ ಮಾಡಿ ಆರೋಪಿಗಳ ಹುಡುಕಾಟ. ಇದು ಒಂದು ವಾರ 1 ತಿಂಗಳಲ್ಲಿ ಆಗೋದಲ್ಲ. ಕನಿಷ್ಠ ಪಕ್ಷ 5 ವರ್ಷ ಹಿಡಿಬಹುದು, 3 ವರ್ಷ ಹಿಡಿಬಹುದು. ಟೈಮ್ ಬೌಂಡನ್ನು ಹಾಕೊಂಡು ತನಿಖೆಯನ್ನು ಮಾಡೋಕ್ಕಾಗಲ್ಲ.